चलो आओ। ರೇಬಿಸ್ ಸೋಂಕಿನಿಂದ ನಾಯಿ ತರಹವೇ ಬೊಗಳುತ್ತಿರುವ ಬಾಲಕ, ಆಘಾತಕಾರಿ ವಿಡಿಯೋ ವೈರಲ್. ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಖರ್ಜಾ ಪ್ರದೇಶದಲ್ಲಿ ಮೈಜುಮ್ ಎನಿಸುವ ಘಟನೆಯೊಂದು ವರದಿಯಾಗಿದೆ. ಇಲ್ಲಿನ 17 ವರ್ಷದ ಬಾಲಕನೊಬ್ಬ ನಾಯಿಯಂತೆ ವರ್ತಿಸುತ್ತಾ ಅದರಂತೆಯೇ ಬೊಗಳಲು ಶುರು ಮಾಡಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಏನಿದು ಘಟನೆ ಅಂತ ನೋಡೋದಾದ್ರೆ, ಖಚ್ವಾ ಠಾಣಾ ವ್ಯಾಪ್ತಿಯ ಜೋಗಿಪುರವ ಗ್ರಾಮದ ನಿವಾಸಿ ಭಾಯ್ಲಾಲ್ ಎಂಬುವವರ ಮಗ 4 ತಿಂಗಳ ಹಿಂದೆ ತನ್ನ ಮಾವನ ಮನೆಗೆ ಹೋಗಿದಾಗ ನಾಯಿ ಕಚ್ಚಿತ್ತು. ಆ ಸಮಯದಲ್ಲಿ ಮೊದಲ ಆಂಟಿ ರೇಬಿಸ್ ಚುಚ್ಚುಮದ್ದನ್ನ ಅಲ್ಲಿಯೇ ನೀಡಲಾಗಿತ್ತು. ಎರಡನೇ ಚುಚ್ಚುಮದ್ದನ್ನ ಗ್ರಾಮಕ್ಕೆ ಮರಳಿದ ನಂತರ ಪಡೆಯಲಾಗಿತ್ತು. ಆದರೆ ಆ ನಂತರ ಲಸಿಕೆಗಳನ್ನ ಪೂರ್ಣಗೊಳಿಸದ ಕಾರಣ ಯುವಕನ ಸ್ಥಿತಿ ಹದಗೆಟ್ಟಿದೆ ಎನ್ನಲಾಗಿದೆ. ನಾಯಿಯಂತಾದ ನಡವಳಿಕೆ. ಲಸಿಕೆ ಅರ್ಧಕ್ಕೆ ನಿಂತ ಕೆಲ ದಿನಗಳಲ್ಲೇ ಯುವಕ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ್ದಾನೆ. ಈಗ ಆತ ಸಾಮಾನ್ಯ ಮನುಷ್ಯನಂತೆ ಮಾತನಾಡದೆ ನಾಯಿಯಂತೆ ಬೊಗಳುತ್ತಿದ್ದಾನೆ. ಅಷ್ಟೇ ಅಲ್ಲದೆ ನಾಲಿಗೆ ಹೊರ ಹಾಕಿ ನಾಯಿಯಂತೆಯೇ ನಡೆಯುತ್ತಿದ್ದಾನೆ. ಇದನ್ನು ಕಂಡು ಕಂಗಾಲಾದ ಕುಟುಂಬಸ್ಥರು ಆತನನ್ನು ಆಸ್ಪತ್ರೆಗಳಿಂದ ಹಿಡಿದು ದೇವಸ್ಥಾನಗಳವರೆಗೂ ಅಲೆದಾಡುತ್ತಿದ್ದಾರೆ. ಹಾಗಾದ್ರೆ ವೈದ್ಯರು ಹೇಳೋದಾದ್ರೆ ಏನು ಅಂತ ನೋಡೋದಾದ್ರೆ, ಈ ಬಗ್ಗೆ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪಂಕಜ್ ಪಾಂಡೆ ಅವರು ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ಹೈಡ್ರೋಫೋಬಿಯಾ, ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಹೈಡ್ರೋಫೇಬಿಯಾ ಎಂದು ಕರೆಯಲಾಗುತ್ತೆ. ರೇಬಿಸ್ ಸೋಂಕು ತೀವ್ರವಾದಾಗ ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಶ್ವಾಸನಾಳದ ಸಂಕೋಚನ. ರೇಬಿಸ್ ವೈರಸ್ ಮೆದುಳಿನ ಮೇಲೆ ಪರಿಣಾಮ ಬೀರಿದಾಗ ಉಸಿರಾಟದ ನಾಳಗಳು ಸಂಕುಚಿತಗೊಳ್ಳುತ್ತವೆ. ಇದರಿಂದಾಗಿ ರೋಗಿಯು ವಿಚಿತ್ರ ಶಬ್ದಗಳನ್ನ ಮಾಡುತ್ತಾ ನಾಯಿಯಂತೆ ವರ್ತಿಸಲು ಶುರು ಮಾಡ್ತಾನೆ. ಬದುಕುಳಿಯುವ ಸಾಧ್ಯತೆ ಕಡಿಮೆ. ಒಮ್ಮೆ ರೇಬಿಸ್ ಲಕ್ಷಣಗಳು ಕಂಡು ಬಂದ್ರೆ ಸಾಕು, ಸಂಪೂರ್ಣವಾಗಿ ಕಾಣಿಸಿಕೊಂಡ್ರೆ ರೋಗಿ ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಎಂದು ವೈದ್ಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸೂಚನೆ ನೀಡೋದಾದ್ರೆ, ನಾಯಿ ಅಥವಾ ಯಾವುದೇ ಪ್ರಾಣಿ ಕಚ್ಚಿದಾಗ ಆಂಟಿ ರೇಬಿಸ್ ಲಸಿಕೆಯ ಎಲ್ಲಾ ಡೋಸ್ಗಳನ್ನ ಪೂರ್ಣಗೊಳಿಸುವುದು ಅತ್ಯಗತ್ಯ. ನಿರ್ಲಕ್ಷ್ಯ ವಹಿಸಿದ್ರೆ ಅದು ಪ್ರಾಣಾಪಾಯಕ್ಕೆ ಕಾರಣವಾಗುತ್ತದೆ. छोड़ देंगे।